ನಮಸ್ತೆ. ನಾವಿವಾಗ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ವಂಡ್ರಬಾಳು ಗ್ರಾಮದಲ್ಲಿ ಸ್ವಚ್ಛತಾ ಅಭಿಯಾನವನ್ನು ಪೌರರೊಟ್ಟಿಗೆ ಸೇರಿ ಮಾಡ್ತಾ ಇದ್ದೀವಿ. ಈ ಒಂದು ಊರಿಗೆ ನಾವು ಸರ್ಕಾರಿ ಕನ್ನಡ ಶಾಲೆ ಉಳಿಸಿ ಅಭಿಯಾನದಡಿ ಶಾಲೆಗೆ ಸುಣ್ಣ ಬಣ್ಣವನ್ನು ಮಾಡುವಂಥ ಕಾರ್ಯಕ್ಕೆ ಬಂದಿದ್ವಿ. ತದಾದ ನಂತರ ಇಲ್ಲೆಲ್ಲ ಈ ಊರಿನ ಸ್ವಲ್ಪ ಸ್ಥಿತಿಗತಿಗಳನ್ನು ನೋಡಿಬಿಟ್ಟು ನಾವು ಕೂಡ ಸ್ವಚ್ಛತಾ ಅಭಿಯಾನ ಮಾಡೋಣ ಅಂತ ಸುಮಾರು ಕಡೆ ನಾವೆಲ್ಲಿ ಹೋಗ್ತೀವಿ, ಕೇವಲ ಶಾಲೆಗೆ ಸುಣ್ಣ ಬಣ್ಣ ಬೆಳೆಯೋದಲ್ಲ, ಮೊದಲ ಆದ್ಯತೆ ಬಂದ್ಬಿಟ್ಟು ಸ್ವಚ್ಛತಾ ಅಭಿಯಾನ. ಮೊದಲು ಸ್ವಚ್ಛತೆಯನ್ನು ಮಾಡ್ಕೊಂಡ್ಬಿಟ್ಟು ತದಾದ ನಂತರ ಸುಣ್ಣ ಬಣ್ಣವನ್ನು ಬೆಳೆಯುವ ಕಾರ್ಯ ನಾವು ನಮ್ಮ ತಂಡದಿಂದ ಮಾಡ್ತಾ ಇದ್ದೀವಿ. ಈ ಊರಿನ ಕೆಲಸವನ್ನು ನಾವು ಮೊದಲೇ ಬಂದಾಗಲೇ ಸ್ವಚ್ಛತಾ ಅಭಿಯಾನ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ನಮ್ಮ ತಂಡದಲ್ಲಿ ಸಹೋದರರ ಕೊರತೆಯಿಂದ ನಾವು ಈ ಕೆಲಸವನ್ನು ಎರಡು ದಿನ ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡ್ವಿ. ತದಾದ ನಂತರ ಇವತ್ತು ಪೌರರು ನಮ್ಮ ಜೊತೆ ಬಂದರು. ಅವ್ರ ಜೊತೆ ಸೇರಿಬಿಟ್ಟು ಈ ಒಂದು ಸೇವಾ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬ ಯುವಕರು ತಮ್ಮಲ್ಲಿರುವ ಕೀಳುರಿಮೆಯನ್ನು ಬಿಟ್ಬಿಟ್ಟು ಈ ಥರ ಸಾಮಾಜಿಕ ಕಾರ್ಯಗಳಲ್ಲಿ ಮುಂದಾಗಬೇಕು. ಇನ್ನೊಂದು ಎಲ್ಲ ಗ್ರಾಮ ನಿವಾಸಿಗಳಿಗೆ ಕೇಳ್ಕೊಳ್ಳೋದೇನಂತಂದರೆ, ಎಲ್ಲ ಭಾಳ ಮಾತಾಡಕತ್ತಾರ. ಗ್ರಾಮ ನಿವಾಸಿಗಳಿಗೆ ಕೇಳ್ಕೊಳ್ಳೋದೇನಂತಂದರೆ, ನಿಮ್ಮ ಮನೆ ಮುಂದ್ಗಡೆ ಈ ಥರ ಕಸ ಕಡ್ಡಿಗಳನ್ನು ನೀವೇ ಹಾಕೋತ್ರಿ, ಎಲ್ಲ ಗಲೀಜನ್ನು, ರೋಗಾಣುಗಳು ನಿಮಗೆ ಬರ್ತವೆ. ದಯವಿಟ್ಟು ಈ ಥರ ಎಲ್ಲ ಗಲೀಜು ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಾಗೆ ಇವರೆಲ್ಲ ಕೆಲಸ ತೋರಿಸ್ಕೊಂಬೋದು. ಯಾರ ನಿಂತ ಗೆಲ್ಲಿ ಶಿವಣ ಸಾಕು ನಮ್ಗೆ. ಕೆಲಸಕ್ಕೆ ಸೇರ್ಲಿಕ್ಕೆ ಶಿವಣ ಈಗ ಮೊದಲು ಮಾಡ್ತಿದ್ಮೇಲೆ ಆಗಲ್ಲ ನೋಡಿ. ಅದ್ಯಾವ್ದು ನೋಡಿ ಶಿವಣ, ಅದ್ಯಾವ್ದು ಈಗ ಬಂದು ಕೇಳ್ತೀರಿಲ್ವ? ಇಲ್ಲ, ಅವರು ಆಡ್ಕೊಂಡ್ರೆ ಬೇಜಾರ್ತಾವ್ರ. ನಾನೇನು ಇಲ್ಲ ತಗೊಂಡು